ಹೆಂಗ್ ಮಾಡ್ತಾರೆ ಚುನಾವಣೆ? ಏನು ಡೈರೆಕ್ಟ್ ನಮ್ದೆಲ್ಲ ಶೂ ನಮ್ದು, ನಾವೆಲ್ಲ ಮುಚ್ಚುಮರೆ ಇಲ್ಲ ನಮ್ದು. ನಾನು ಅರುಣ್ ಕುಮಾರ್ ಅಂತೇಳಿ ಜಿಲ್ಲಾ ಉಸ್ತುವಾರಿ, ನಮ್ಮ ಜಿಲ್ಲಾಧ್ಯಕ್ಷ ಮಲ್ಲೇಶ್ವರು, ಪ್ರಧಾನ ಕಾರ್ಯದರ್ಶಿ ನಾಗರಾಜ ಜಿಲ್ಲಾ. ವಿಚಾರ ಏನಪ್ಪ ಅಂದರೆ ಈಗೆಲ್ಲ ಮುಂಗಾರು ಹಂಗಾಮು ಶುರುವಾಗಿದೆ. ರಾಜ್ಯಾದ್ಯಂತ ರಸಗೊಬ್ಬರದಲ್ಲಿ ವಿಜಯ ಮತ್ತು ಗೊಬ್ಬರ ಹಣಕ್ಕೆ ಮಾರಾಟ ಆಗ್ತಿದೆ. MRP ಬೆಲೆಗೆ ಎಲ್ಲೂ ಮಾರಾಟ ಆಗ್ತಿಲ್ಲ. MRP ಬೆಲೆಗೆ ಎಲ್ಲೂ ಮಾರಾಟ ಆಗ್ತಿಲ್ಲ. ಹಾಗಾಗಿ ಈ ವಿಚಾರವಾಗಿ ನಾವು ರಾಜ್ಯಕ್ಕೆ ವರ್ಷವನ್ನು ಪರಿಗಣಿಸಿ ತೆಗೆದುಕೊಂಡ್ರೆ 2,000 ಕೋಟಿಗೂ ಹಣಕ್ಕೆ ರೈತರ ದುಡ್ಡು ಗೊಬ್ಬರಕ್ಕೆ ಕೊಟ್ಟೆ. ಹಾಗಾಗಿ ಇದನ್ನು ರೈತರು ಹಾಕಿರುವಂಥ ಹೊರೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು KRS ಪಕ್ಷದ ವತಿಯಿಂದ ರಾಜ್ಯ ಕೃಷಿ ನಿರ್ದೇಶಕರಾದ ವೈಎಸ್ ಪಾಟೀಲ್ ಅವರ ಒಂದು ಭೇಟಿ ಮಾಡಿ ಹಲವಾರು ಭೇಟಿಗಳ ನಂತರ ಇತ್ತೀಚೆಗೆ ಬಂದಿರುವಂಥ ಸತೀಶ್ BC ರಾಜ್ಯ ಕೃಷಿ ಆಯುಕ್ತರನ್ನು ಭೇಟಿ ಮಾಡಿದ್ದೀವಿ. ಇಲ್ಲಿ ನಿಯಮ ಹೇಳುವ ಪ್ರಕಾರ ರಾಸಾಯನಿಕ ಗೊಬ್ಬರಗಳ ತಯಾರಿಕಾ ಕಂಪನಿಗಳು ಮಾರಾಟಗಾರರಿಗೆ ಅಥವಾ ಯಾವುದೇ ಫೆಡರೇಷನ್ಸ್ಗಳಿಗೂ ಅಂದರೆ ಸೊಸೈಟಿಗಳಿಗೆ ಅವರನ್ನೇ ಡೆಲಿವರಿ ವೆಚ್ಚವನ್ನು ಅವರೇ ಭರಿಸಬೇಕು. ಇಲ್ಲೇನಾಗ್ತಾ ಇದೆ, ಅದನ್ನ ಮಾರಾಟಗಾರರಿಗೆ ಮತ್ತೆ ಬೇರೆಯವರಿಗೆ ಹೊರೆಯಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು MRP ದರದಲ್ಲಿ ಮಾರಾಟ ಮಾಡ್ತಾ ಇಲ್ಲ. ಹಾಗಾಗಿ ಅದು ಖರ್ಚು ಏನು ಮಾರಾಟ ಅಂದ್ರೆ ಸರಬರಾಜು ವೆಚ್ಚವನ್ನ ಆಯಾ ತಯಾರಿಕಾ ಕಂಪನಿಗಳೇ ವಹಿಸಬೇಕು. ಅನಗತ್ಯವಾಗಿ ಗೊಬ್ಬರ ಹಣಕ್ಕೆ ಮಾರಾಟ ಮಾಡಬಹುದು. ಇವತ್ತು ಯೂರಿಯಾ 266 ರೂಪಾಯಿ ಇದೆ, ಕಡಿಮೆ 320, 500 DAP ಬಂದು 50-20, 1,350 ಇದೆ. ಕಡಿಮೆ ಅಂದ್ರೂ ಅದು 1,500, 1,600 ಹಿಂಗೆ ಮಾಡ್ತದೆ. ಹಾಗಾಗಿ ಇದು ರೈತರ ಮಧ್ಯದಲ್ಲಿ ಈಗ ಮಳೆ ಮುಂದೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಅದ್ರ ಜೊತೆಲಿ ಇದನ್ನು ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಿಗಳನ್ನು ಅತಿ ಹೆಚ್ಚು ಬಳಸೋದ್ರಿಂದ ಈಗ ರೈತರು ಎಲ್ಲರೂ ನೈಸರ್ಗಿಕ ಕೃಷಿಗೆ ಬದಲಾವಣೆ ಅಂತ ಹೇಳಿದ್ರೆ ಸಡನ್ನಾಗಿ ಗೊತ್ತಾಗಲ್ಲ. ಒಂದಷ್ಟು ಸರ್ಕಾರ ಒಂದಷ್ಟು ಅದನ್ನ ನೈಸರ್ಗಿಕ ಕೃಷಿಯನ್ನು ಅಳವಡಿಸಬೇಕು ಅಂತ ಹೇಳಿ ಒಂದಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಆದರೆ ಅದು ಸಾಕಾಗ್ತಿಲ್ಲ. ಈಗ ರಾಜ್ಯದಿಂದ ನಡ್ಕೊಂಡು ಬಂದಿರೋ ರೈತರು ರಾಸಾಯನಿಕ ಗೊಬ್ಬರಗಳು ಎರಡೂ ಹೊಕ್ಕಬಿಟ್ಟಿದೆ. ಈಗ ರೈತರಿಗೆ ದುಬಾರಿ ಆಗ್ತಾ ಇದೆ. ಇದನ್ನು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ದಯಮಾಡಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮತ್ತು MRP ಬೆಲೆಗಿಂತ ಮಾರಾಟ ಮಾಡ್ತಾ ಇರೋದ್ರಿಂದ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೆ ಈ ಮಾರಾಟದಲ್ಲಿ ವ್ಯತ್ಯಾಸ ಮಾಡಬೇಕು ಸರ್. ಇಷ್ಟು ಪತ್ರ. ಆಮೇಲೆ ಇದರ ಜೊತೆಗೆ ಆಮೇಲೆ ನಿಂತು ಮನೆ ಆಮೇಲೆ ಇನ್ನೊಂದು 2 ವಿಚಾರ ಇದೆ. ಇದು ಪುರಸಭೆಗಳಲ್ಲಿ ನಾವು ಮುಖ್ಯಮಂತ್ರಿಗಳು, ಎಲ್ಲೋ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರಬೇಕು. ಕಚೇರಿ ಸರಿಯಾದ ಸಮಯಕ್ಕೆ ಬರಬೇಕು. ಮತ್ತೆ ಯಾರೋ ಲಂಚ ಗಿಂಚ ಅಂತ ಹೇಳಿ ಪ್ರಕರಣ ಕೊಡ್ಬೋದು ಅನ್ನೋ ಒಂದು ಆದೇಶವನ್ನು ಮಾಡಿದರೆ ಅದು ಒಳ್ಳೆ ನಿಲುವು. ಆದರೆ ಅದೇ ವಿಚಾರಗಳನ್ನು ನಾವು ಪ್ರತ್ಯೇಕ ಸಂದರ್ಭದಲ್ಲಿ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಕೊಂಡಂಥದ್ದು ಅದು ಸಮಸ್ಯೆಗಳು ಇರುವಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಇವತ್ತು ಲಂಚಮುಕ್ತ ಅಭಿಯಾನದ ಭಾಗವಾಗಿ ನಮ್ಮ ಮಳವಳ್ಳಿ ನಗರದ ಪದಾಧಿಕಾರಿಗಳು ಇವತ್ತು ಪುರಸಭೆಗೆ ಹೋಗಿದ್ದಾರೆ. ಪುರಸಭೆಯಲ್ಲಿ ಇವರು 10 ಗಂಟೆಗೆ ಏನು ಹೋಗಿಲ್ಲ, 10:30ರಿಂದ ಅರ್ಧ ಗಂಟೆ ಹೊರಗಡೆ ಅಂದ್ರೆ ಬಾಗಿಲಲ್ಲೇ ನಿಂತ್ಕೊಂಡು ಯಾರು ಎಷ್ಟು ಬರ್ತಿದ್ದಾರೆ ಅಂತ ಇನ್ನು ಯಾರು ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಲೈನ್ ಮಾಡಿದ್ದಾರೆ. ಅದಾದ್ಮೇಲೆ 11 ಗಂಟೆ ಟೈಮಲ್ಲಿ ಒಂದಷ್ಟು ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಬಂದಿದ್ದಾರೆ. ತದನಂತರದಲ್ಲಿ ಇಲ್ಲಿ ಯಾರೋ ಬ್ರೋಕರ್ಗಳೋ ಹೊರಗಿನವರೋ ಗೊತ್ತಿಲ್ಲ, ನೀವೇನಕ್ಕೆ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಿ? ಇವರು ನಮ್ಮವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಲ್ಲ ಅಂತ ಹೇಳುವಂತ ಅಂಶಗಳನ್ನ ನೀವು ಅಂಬೇಡ್ಕರ್ ಬಗ್ಗೆ ಹೇಳೋದಕ್ಕೆ ನೀವು ಯಾರು ಅರ್ಹರಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳುವಂತ ಅನವಶ್ಯಕವಾಗಿ
ಜಗಳನ್ನ ಮಾಡ್ಕೊಂಡಿದ್ದಾರೆ. ಅನಗತ್ಯವಾಗಿ ಎಲ್ಲ ಮಾಡಿರುವಂತದ್ದು ದೌರ್ಜನ್ಯ ಅಲ್ಲಿ ವಿಡಿಯೋದವಾಗಿದೆ. ಹಾಗಾಗಿ ಇಷ್ಟೊಂದೆಲ್ಲ ಇದ್ರೂ ಅಲ್ಲಿ ಕಚೇರಿಗೆ ಬಂದು ನಮ್ಮವ್ರನ್ನ ಒಳಗಡೆ ಇಳಿಸಿ ಅವರು ಗೇಟ್ ಅನ್ನು ಹಾಕೊಂಡು ಹೊರಗಡೆ ಬಿಡಿದ್ರೆ ಅಲ್ಲಿ ಯಾರನ್ನು ಸಾರ್ವಜನಿಕರು ಒಳಗಡೆ ಹೋಗಿದ್ರೆ ಅಲ್ಲಿ ತೊಂದರೆ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದು ನಮ್ಮನ್ನ ಸಾರ್ವಜನಿಕ ಕೆಲಸಗಳಿಗೆ ತೊಂದರೆ ಕೊಟ್ಟಿದ್ದೀರಿ, ನೀವೇ ಹೊರಗಿಳಿದ್ರು ಅಂತ ಕೇಳ್ತಿದ್ದಾರೆ. ನಾವು ಕೇಳ್ತಾ ಇರುವಂತದ್ದೇನು, ನಾವು ಕೇಳ್ತಾ ಇರುವಂತದ್ದು ಅಕ್ರಮವಾಗಿ ಇನ್ನೊಂದನ್ನ ಮಾಡ್ಕೊಂಡು ಎಲ್ಲರ ಹೇಳ್ತಿಲ್ವಾ? ಅಲ್ಲಿ ನಾವು ಅಲ್ಲಿನ ಏನೋ ಯಾರು ಪುರಸಭೆ ಆಯುಕ್ತರಿಗೆ ನಮ್ಮವರು ಸಾಕಷ್ಟು ಬಾರಿ ಫೋನ್ ಮಾಡ್ತಿದ್ದಾರೆ, ಫೋನ್ ತೆಗಿತಿಲ್ಲ, ಅವ್ರು ಸರಿಯಾದ ಬರೋದಿಲ್ಲ. ಸೊ ಈ ತರ ಏನಿರ್ಬೇಕಾದ್ರೆ ಇಲ್ಲಿ ನಾವು ಆ ವಿಚಾರನ ನಿಮ್ಮ ಗಮನಕ್ಕೆ ತರಬೇಕು. ಅಲ್ಲಿ ಸರಿಯಾಗಿ ಅಲ್ಲಿ ಆಯುಕ್ತರು ಸರಿಯಾಗಿ ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡಿದ ಕಾರಣಕ್ಕೆ ಕೆಲವೊಂದು ಅಧಿಕಾರಿಗಳು ಅಧಿಕಾರಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಈ ವಿಚಾರವಾಗಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಕ್ಕೆ ಈ ತರ ಸಮಸ್ಯೆ ಆಗಿದೆ, ಅದು ಏನೋ ಅವರು ಬಂದ್ರೆ ಅವರು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ರೆ ತೊಂದರೆ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 10 ಗಂಟೆ ಒಳಗೆ ಬರಬೇಕು, 10 ಗಂಟೆ ಮೇಲೆ ಆಗುತ್ತೆ. ಕಂಪಳತೆ ಆರ್ಗನೈಸೇಷನ್ಸ್ ಅವೆಲ್ಲ ಹೇಳ್ತಾರೆ. ನಮಗೂ ಅರ್ಥ ಆಗುತ್ತೆ. ನಾವು ಕೇಳಿದ್ರೆ ಏನು ಅಟ್ಲೀಸ್ಟ್ 10 ಗಂಟೆ ಬರೋದು 11 ಗಂಟೆ ಆದರೂ ಅಲ್ಲಿ ಯಾರೂ ಬೇಕಾಗಿರುವಂತ ಸಿಬ್ಬಂದಿಗಳಿಲ್ಲ. ಮತ್ತೆ ಇಲ್ಲಿ ಹೆಂಗೆ ಕೆಲಸಗಳಾಗ್ತದೆ ಅಂತ ಗಮನಿಸಬಹುದಂತ ಯಾರ ಶಾಸಕರ ಬೆಂಬಲಿಗರು ಅಥವಾ ಅಧಿಕಾರಿಗಳ ಬೆಂಬಲಿಗರು ಗೊತ್ತಿಲ್ಲ. ನಮ್ಮವರೆಲ್ಲ ಅಗತ್ಯವಾಗಿ ಬೆಳೆದ ಮಕ್ಕಳನ್ನ ಆಡ್ಕೊಂಡು ಅಲ್ಲಿ ಗೇಟ್ ಹಾಕೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಅಧಿಕಾರಿಗಳೇ ಗೇಟ್ ಹಾಕಿದ್ರು ಹೊರಗಡೆ ಹೋಗ್ದಂಗೆ ರೈತರುಗಳಿಗೆ. ಪ್ಲಸ್ ಆ ವಿಚಾರವಾಗಿ ದಯಮಾಡಿ ಮಾತಾಡಿ ಸರ್, ನಮ್ಮವರೆಲ್ಲ ಅಲ್ಲಿ ಹೋಗ್ತೀವಿ ನಾವು ಇವಾಗ. ಆದ್ರೆ ಈಗ ಅದನ್ನ ಆ ಒಂದು ಪುರಸಭೆಗಳ ವ್ಯಕ್ತಿ ಇಲ್ಲೇ ಕಾರಣಕ್ಕಾಗಿ ನಾವು ಇಲ್ಲಿ ನಾವು ವಿಚಾರ ಮಾತಾಡಬೇಕು ಅಂತ ಆಮೇಲೆ ಬಾಬಾ ನಗರ ಮತ್ತೆ ಇನ್ನೊಂದು ಸರ್ ಇದು ಕೇರ್ಪೇಟೆದು ಒಂದು ಕೆರೆಕಟ್ಟೆ ಒತ್ತುವರಿ ವಿಚಾರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಸರ್ಕಾರಿ ನಮಸ್ತೆ. ಅದೇ ಈ ಮಳವಳ್ಳಿಯಲ್ಲಿ KRS ಪಕ್ಷದವರಿಗೆ ಟೈಮಿಂಗ್ ಸರಿಯಾಗಿ ಸಿಬ್ಬಂದಿಗಳು ಬರ್ತಾ ಇಲ್ಲ ಅಂತ ಇದಾಗಿದೆ. ಮತ್ತೆ ಇವರು ಕಮಿಷನರ್ ಫೋನ್ ಮಾಡೋದು ಇಷ್ಟ ಇಲ್ಲ ಅಂತ ಬಂದಿದ್ದಾರೆ. ಇಲ್ಲಿಗೆ ಚೇಂಬರ್ ಇದ್ದೀರಾ ಇಲ್ವಾ? ಓ, ಅದು ಟ್ರಾನ್ಸ್ಫರ್ ಆಯ್ತಾ? ಈಗ ಹೇಳ್ತಾರೆ ಇದೆ ಚಂದ್ರಶೇಖರ್ ಬಂದಿದ್ದಾರಾ? ಅದೇ ಮಾಮೂಲಿ ಇವರು ಕತೆ ಕೊಟ್ಟರು ಇವರಲ್ಲ. ನಂಬರ್ ಇದೆ ಸರ್. ಚಂದ್ರಶೇಖರ್ ನಾನು ಒಂದು ದರಖಾಸ್ತು ಓಪನ್ ಮಾಡಲಿಲ್ಲ ಬರಲು ಆಗಲಿಲ್ಲ. ಮತ್ತೆ ಅವರವರೇ ಸ್ಟಾರ್ಟ್ ಓಡಾಡ್ತಾರೆ, ಅವರ ಡ್ರೈವರ್ಗಳು ಅವರವರೇ ಗಾಡಿಗಳು ಬಂದಾಗ ಅದೇ ಒಂದ್ಸರಿ ನೀವು ಬಂದಿದ್ವಿ. ಈಗ ಅದೇ ಅಕ್ರಮ ಆಗಿದ್ದಾರೆ ಸರ್. ಆ ಬೇಲ್ ಮೇಲೆ ಇರೋದ್ರಲ್ಲಿ ಮತ್ತೆ ಅಧಿಕಾರಿಗಳ ಜೊತೆ ಓಡಾಡ್ಕೊಂಡಿದ್ದಾರೆ. ಮತ್ತೆ ಸಾಕ್ಷಿ ನಾಶ ಮಾಡುವಂಥ ಸಂದರ್ಭ ಇದೆ. ಜಿಲ್ಲಾಧಿಕಾರಿಗಳು ತಂದಿದ್ದೀವಿ, ಮತ್ತೆ ಅವರೆಲ್ಲ ಒಳಗೆ ಗೊತ್ತೋದ್ರೆ ಮತ್ತೆ ಸಾಕ್ಷಿ ನಾಶ ಮಾಡ್ತಾರೆ. ಇದನ್ನು ಸ್ವಲ್ಪ ಪರಿಗಣಿಸ್ಬೇಕು ಸರ್, ದಯವಿಟ್ಟು. ಸಿಕ್ಕಾಪಟ್ಟೆ ಜಾಗರಣ ಇದೆ. ಇದು ಮಾಹಿತಿ ಕೊಡ್ಬಿಡೋ ನಾಗರಾಜ್, ಏನಾಗಿದೆ? ಸರ್ಕಾರಿ ಕಟ್ಟೆ 5 ಎಕರೆ 37 ಗುಂಟೆ ಇದೆ. ಇದು ಆಲ್ರೆಡಿ 2023ರಿಂದ ನಾನು ಇದನ್ನು ಹೋರಾಟ ಮಾಡ್ತಾ ಇದ್ದೀನಿ. ಯಾರು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲಿಂದ ತಾಲೂಕ್ ಪಂಚಾಯತ್ ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು, ಯಾಕೆಂದ್ರೆ ಕಟ್ಟೆಯನ್ನು ಮುಚ್ಚಿದ್ದಾರೆ, ಅದು ಬೇರೆ ಮುಚ್ಚಿದ್ರು ಅಂತ ಶಾಸಕರು, ಈಗಿರುವಂತ ಹಾಲಿ ಶಾಸಕರು 19 ಲಕ್ಷ ಬಿಲ್ ಎತ್ತಿದ್ದಾರೆ ನರೇಗಾದ ಹೆಸರಿನಲ್ಲಿ. ಈಗ ಜಾಗದ ಅವ್ರದ್ದು 4 ಎಕರೆ ಇದೆ. ಮುಚ್ಚಿರುವಂತದ್ದು ಹೆಚ್ಚು ಕಮ್ಮಿ ಅಳತೆ ಮಾಡೋಕ್ಕಾಗಲ್ಲ ಸರ್. ಸುಮಾರು 1 ಎಕರೆ ಮೇಲೆ ಮುಚ್ಚಿದ್ದಾರೆ. ಅದು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದರಲ್ಲಿ ಫೋಟೋ ಇದೆ, ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಸರ್. ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು ಸರ್. ಉಳಿಸಬೇಕು. ಹೌದು, ನಮ್ಮ ಮೊನ್ನೆ DC ಅವರೇ ಎಲ್ಲಾರು ಮೀಟಿಂಗ್ ಕರೆದೆಲ್ಲ ಮಾತಾಡಿದ್ದಾರೆ ಕೆರೆ ಉಳಿಸೋ ನಿಟ್ಟಿನಲ್ಲಿ. ಆದ್ರೆ ನಮ್ಮ ಶಾಸಕರೇ ಈ ರೀತಿ ಮಾಡೋದು, ಬೇಲಿ ಇದ್ದೆ ಹೊಲಮೇ ಇದೆ, ಮಾಡೋದು ಹೇಗೆ?
ತನಿಖೆನೇ ಮಾಡಲ್ಲ. ತಹಸೀಲ್ದಾರ್ ಕೊಟ್ಟಿದ್ದೀನಿ, ಜಿಲ್ಲಾ ಪಂಚಾಯತ್ ಇದ್ದಾರ, ಎಲ್ಲಿ ದೂರು ಕೊಟ್ಟರು ತನಿಖೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಸೀವನೇರಿ ಹರಳಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 158ರಲ್ಲಿ 5 ಎಕರೆ 37 ಗುಂಟೆ ಕಟ್ಟೆ ಇದೆ. ಆ ಕಟ್ಟೆನ ಒತ್ತುವರಿ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಸರ್ವೆ ನಂಬರ್ 190 MLA ಜಮೀನು ಇದೆಯಂತೆ. ಇದನ್ನು 1 ಎಕರೆ ಒತ್ತುವರಿ ಮಾಡಿದ್ರೆ ಅಂತ ಬಂದಿದ್ದಾರೆ. ಅಳತೆ ಮಾಡಿಸ್ಬಿಟ್ಟು ಕ್ಲಿಯರ್ ಮಾಡಿಸಿ, ಈಗ ಕಳ್ಸ್ಕೊಡ್ತೀನಿ ನೋಡಿ. ಅದು ಮತ್ತೆ ಈಗ 1 ಕೋಟಿ ಮತ್ತೆ ಅನುದಾನ ತಂದಿದ್ದಾರೆ ಸರ್. ಇದಕ್ಕೆ 19 ಲಕ್ಷ ಮಾಡೋದಲ್ದೇ ಸಣ್ಣ ನೀರಾವರಿಯಿಂದ 1 ಕೋಟಿ ಅನುದಾನ ತಂದಿದ್ದಾರೆ. ಈ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಆದ್ರೆ ಇನ್ನು ಬೇಕಾದ ವಿಚಾರಗಳಿಗೆ ಈಗ ನೀವೆಲ್ಲ ಗಮನಿಸಿದ್ರೆ ಸರ್ಕಾರಿ ಶಾಲೆ ಬಗ್ಗೆ ಪೋಷಕರಿಂದ 1,000 ಹಣ ವಸೂಲಿ ಮಾಡಿದ್ದಾರೆ. ಪೋಷಕರಿಂದ 1,000 ಹಣ ವಸೂಲಿ ಮಾಡಿದ್ದಾರೆ. ಕೇರ್ಪೇಟೆಯಲ್ಲಿ ಶೌಚಾಲಯನ ಸ್ವಚ್ಛ ಮಾಡೋದಕ್ಕೆ ಅಂತೇಳಿ STMC ಇದರಿಂದ ಮೀಟಿಂಗ್ ಅಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತೇಳಿ STMC ಅಲ್ಲಿ 1,000 ಒಂದೊಂದು ಮಕ್ಳಿಗೆ 2,400 ಮಕ್ಳಿದ್ದಾವೆ ಇಲ್ಲಿ ಕೇರ್ಪೇಟೆ KPC ಸ್ಕೂಲ್. ಆ ರೀತಿ ಮಾಡಿ ಅಲ್ಲಿ ಕೆಲವು ಹೋರಾಟಗಾರರು ಹೋಗಿ ಹೋರಾಟ ಮಾಡ್ಲಿಕ್ಕೆ ನಾವು ನಿಮ್ಗೆ ಪೋಷಕರಿಂದ ಹಣ ತಗೋಬೇಡಿ, ನಾವು ನಿಮ್ಗೆ ತೊಂದರೆ ಇದೆ, ಸರ್ಕಾರದ ಹತ್ರ ಹಣ ಇಲ್ಲ ಅಂದ್ರೆ ನಾವು ವಸೂಲು ಮಾಡ್ಕೊಡ್ತೀವಿ ಜನರಿಂದ ಅಂತ ಹೇಳುವಾಗ ಅಲ್ಲಿಯ ಒಂದು ಕಡೆ ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಸಂಘಟನೆಯವ್ರ ಮೇಲೆ. ಈ ರೀತಿ ಇದಕ್ಕೆಲ್ಲ ಕಾರಣ ಯಾರಾಗ್ತಾ ಇದಾರೆ? ಇದಕ್ಕೆ ಅಧ್ಯಕ್ಷರು ಕೂಡ ಇದೆ MLA ಅವರು. ಕಲೆ 2 ಲಕ್ಷ ರೂಪಾಯಿ ಕೊಟ್ರೆ 2 ಜನಕ್ಕೆ ಕೆಲಸ ಸಿಕ್ತಂಗ ಆಗುತ್ತೆ. ವರ್ಷಕ್ಕೆ 10,000 ರೂಪಾಯಿ ಕೊಟ್ರೆ ಮಹಿಳೆಯರು ಯಾರಾದ್ರೂ ಬಡವರು ಬಾತ್ರೂಮ್ ತೊಳಿತಾರೆ, ಎಲ್ಲ ತೊಳಿತಾ ಇದ್ದಾರೆ. ನಾವು ಕೂಡ ಕೆಲಸ ಮಾಡ್ಲೇಬೇಕಾಗುತ್ತೆ. 8 ಜನಕ್ಕೆ ಕೆಲಸ ಸಿಗುತ್ತೆ ಅದಕ್ಕೆ ಕೊಟ್ರೆ. ಅಂತ ಒಂದು 2 ಲಕ್ಷ ರೂಪಾಯಿ ಕೆಲಸಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಇದನ್ನ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು 2,400 ಮಕ್ಕಳು ಅಂದ್ರೆ ಎಷ್ಟು ದುಡ್ಡಾಗುತ್ತೆ? 1,000 ಅಂದ್ರೆ ಪ್ಲಸ್ ಕೆಲವಲ್ಲಿ ಮಾಹಿತಿ ಕೇಳಿದ್ರೆ ಮಾಹಿತಿ ಕೂಡ ಕೊಡ್ತಾ ಇಲ್ಲ. ಅಲ್ಲಿ ಸರ್ಕಾರಿ ಶಾಲೆ ಅಲ್ವಾ, ಮಾಹಿತಿ ಕೊಡಲೇಬೇಕಲ್ವಾ? ಇವೆಲ್ಲ ದೌರ್ಜನ್ಯಗಳು ನಡೀತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಬೇಕು. ಈಗ ನೋಡಿ, ಇದೊಂದು ಸಣ್ಣ ಒಂದು 6 ಎಕರೆ ಕಟ್ಟೆಯಲ್ಲಿ ಯಾವ್ದು ಪಕ್ಕದಲ್ಲಿ ಯಾವ್ದೊಂದು ಸೋಪಾನ್ ಕಟ್ಟೆ ಬಟ್ಟೆ ಒಗೆಯೋದಕ್ಕೆ ಮಾಡೋದಂತ ಅಭಿವೃದ್ಧಿ ಏನಿಲ್ಲ. 1 ಕೋಟಿ ರೂಪಾಯಿ ಸಣ್ಣ ನೀರಾವರಿಯಿಂದ ಅಲ್ಲಿ ಹಾಕ್ತೀನಿ ನಾನು. ಇವೆಲ್ಲ ನಿಲ್ಬೇಕು ದಯವಿಟ್ಟು. ಈಗ ನಾನು ಕಳ್ಸಿಕೊಡ್ತೀನಿ, ಅವ್ರು ತಹಸೀಲ್ದಾರ್ಗೂ ಮಾತಾಡಿದ್ದೀನಿ, ತಹಸೀಲ್ದಾರ್ ಭೇಟಿ ಮಾಡಿ ಸರ್. ಅವರು ಖಾಲಿ ಹಿಂಗೆ ಇಷ್ಟೇ. ನನ್ನ ಮನೇಲೂ ಕೂಡ ನಿಮ್ಮ ಹತ್ರ ಅವತ್ತು ಒಂದ್ಸಲ ಜಮೀನು ವಿಚಾರಕ್ಕೆ ಬಂದು DC ಆದೇಶವನ್ನ ಅವ್ರು ಮಾಡಲ್ಲ. ಯಾವ್ದೋ ಒಂದು ನಿಮ್ಗೆ ಹೇಳಿದ್ರು ನಿಮ್ ಕೈಲಿ ಮಾಡ್ತೀನಿ ಅಂದ್ರು, ಮತ್ತೆ DC ಅವರ ಹತ್ರ ಗಮನ ತಂದೆ. ಹಾಗೆ ಹೇಳಿದ್ರು ತಗರಲ್ಲ ಅರ್ಜಿ ಇದೆ ಅಂತ. ಒಂದು ಅರ್ಜಿ ಓದುವಂತ ಇದಿಲ್ಲ. ಇಂಗ್ಲಿಷ್ ಅಲ್ಲ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಓದುವಂತ ಇದಿಲ್ಲ. ಅವ್ರಿಗೆ AS KS ಅಧಿಕಾರಿಗೆ ಇದ್ರೆ ನಾವ್ ಇನ್ಯಾರ ಹತ್ರ ಹೋಗೋದು ಸರ್? ನ್ಯಾಯ ಕೇಳ್ಕೊಂಡು ಕೊನೆಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟು ಈ ರೀತಿ ಇದೆ, ಇದು ನಿಮ್ಗೆ RTC ಕುಂಡ್ರಿಸಬೇಕು ಅಂತಿಲ್ಲ, ಇದನ್ನ ಓದಿ ನೋಡಿ ಅಂತ ಕುಂಡ್ರಿಸಿದ್ರು. ಓದಿರೋರು ಈ ರೀತಿ ದಬ್ಬಾಳಿಕೆ ಮಾಡಿದ್ರು ಬಡವ್ರ ಮೇಲೆ. ಹೇಗೆ ಇದು? ಗಮನ ಪ್ರತಿಯೊಬ್ಬರು ಗಮನ ಹರಿಸಬೇಕು ಸರ್. ದಯವಿಟ್ಟು ಇದು ಹೇಳ್ಬೇಕು ಎಲ್ಲರಿಗೂ. ಒಂದು ಸ್ವಲ್ಪ ಸಂಹಿತೆಯಿಂದ ನಡ್ಕೋಬೇಕು ಜನರ ಹತ್ರ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇನ್ನು ಹಳ್ಳಿಗೂ ನಾವು ಭೇಟಿ ಕೊಟ್ಟು ಜನರು ಜಾಗೃತಿ ಮೂಡಿಸ್ತೀವಿ. ಸರಿನಾ? ದಯವಿಟ್ಟು ಹೇಳ್ಬೇಕು. ನಾವು ಬದಲಾಯಿಸ್ಕೊಂಡು ಕೆಲಸ ಮಾಡಲಿ ಎಲ್ಲ ಅಧಿಕಾರಿಗಳು. ಮಳವಳ್ಳಿ ವಿಚಾರವಾಗಿ ಈಗ ಶೈಕ್ಷಣಿಕ ವರ್ಷ ಶುರುವಾಗಿದೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ಶಾಲೆಗಳಿಗೆ ಅಡ್ಮಿಷನ್ ಆಗಿಲ್ಲ ಅಂತ ಕೇಳ್ತಾ ಇರುವಂತ ಸಂಗತಿ ನೋಡಿದ್ರೆ ತುಂಬಾ ಒಂಥರ ದುಃಖಕರ ಮತ್ತು ಕೇರವಾಗಿರುವಂತ. ಈಗ ಆ ವಿಚಾರದಲ್ಲಿ ನಾನೇ ನಮ್ಮ ಸ್ಕೂಲ್ ಇದು ಮಾಡ್ಬೇಕು, ನಾನೇ ಇಡೀ ನಮ್ಗೆ ಪೂರ್ಣ 80 ಜನ ಮಕ್ಕಳಿರ್ತಿದ್ರು, 11 ಜನ ಮಕ್ಕಳಿಲ್ಲ. ಒಂದು 60ರಿಂದ ಒಂದೊಂದು ಗ್ರಾಮದಲ್ಲಿ 60ರಿಂದ 70 ಜನ ಮದುವೆ ಆಗಿರೋದಿದ್ದಾರೆ. 40 ವರ್ಷ ಮೀರ್ತಾ ಇದ್ದಾರೆ. ಅವ್ರು ಇಬ್ಬಿಬ್ರು ಮಕ್ಕಳು ನೋಡಿ 80 ಮಕ್ಕಳು ಇರ್ತಿದ್ರು. ಒಂದು ಪಾಯಿಂಟ್. ಎರಡನೇದು, ಎಲ್ಲ ಇರ್ತಕ್ಕಂಥ ಎಲ್ಲರೂ ಕೂಡ ಖಾಸಗಿ ಶಾಲೆಗೆ ಸೇರ್ತಿದ್ದಾರೆ. ಖಾಸಗಿ ಶಾಲೆಗೆ ಸೇರಿಸುವಂತ ಪರಿಸ್ಥಿತಿ ನಿರ್ಮಾಣ ಯಾಕಾಗಿದೆ ಸರ್? ಅದನ್ನ ನಾವೆಲ್ಲ ಯೋಚನೆ ಮಾಡಬೇಕು. ನಾವು ಸರ್ಕಾರ ಒಂದು ಯೋಚನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನೀವು ಕೂಡ ಯೋಚನೆ ಮಾಡ್ಬೇಕು, ನಾವು ಕೂಡ ಯೋಚನೆ ಮಾಡ್ಬೇಕು. ಅದನ್ನ ಇರೋದ್ರಿಂದ, ಯಾಕೆಂದ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಅದನ್ನ ಸರ್ಕಾರಿ ಶಾಲೆ ನಮ್ಮ ಕೂಡ ಏನೋ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ, ನಾನು ಅನುಭವಿಸ್ತಾ ಇರ್ತಕ್ಕಂಥದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಾರಣಕ್ಕೆ ನಿಮ್ಗೆ ಇದಾಗಿರ್ತದೆ. ಅಲ್ಲಿ ಏನಾಗಿದೆ, ಈಗ ಒಂದು ಏನು ಬೆಸ್ಟ್, ಈಗ 300 ಶಾಲೆಗೆ ಮಕ್ಕಳಿಲ್ಲ ಅಂದ್ರೆ ಖಂಡಿತವಾಗಿ ಇರಲ್ಲ. ಯಾಕೆಂತಂದ್ರೆ ಈಗ ಅದು ಕೂಡ ನಮ್ಮ ಬರ್ಡನ್ ಆಗ್ತಾ ಹೋಗುತ್ತೆ. ಟೀಚರ್ಸ್ ಆಳುಗಳು ಅಂತಕ್ಕಂಥದ್ದು ಮಕ್ಕಳು ಇದ್ದಾಗ ಸಂಬಳ ಕೊಡ್ತಕ್ಕಂಥದ್ದು ಮೇಂಟೈನ್ ಮಾಡೋದು. ಆ ಕಾರಣಕ್ಕೆ ಈಗ ಓವರ್ ಆಲ್ ನಮ್ಮ ಗ್ರೋತ್ ಮಕ್ಕಳಾಗಬೇಕಂತ ಪಟ್ಟಿದ್ದ ರೇಟ್ ಏನಿದೆ 1.7 ಬಿಟ್ಟಿದೆ. ಹಂಗಾಗಿ ಮಕ್ಕಳ ಸಂಖ್ಯೆನೂ ಇಲ್ಲ, ಮಕ್ಕಳು ಮಾಡ್ಕೊಳ್ತಕ್ಕಂಥ ಪ್ರಮಾಣನ ಕಡಿಮೆ ಆಗಿದೆ. ಒಬ್ಬರು ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ಈಗ.
ಅದು ಡಿಕ್ರೀಸ್ ಆಯ್ತು. ಇರೋ ಮಗು ತಗೊಂಡೋಗಿ ಖಾಸಗಿ ಶಾಲೆ ಸೇರಿಸ್ತಾರೆ, ನನ್ನ ಮಗ ಇಂಥದ್ದು ಶಾಲೆಗೆ ಓದಿಸ್ಬೇಕು ಅಂತ ಇವೆಲ್ಲವೂ ಸೇರ್ಕೊಂಡಾಗೆ ಈಗ ಶಾಲೆಗಳಲ್ಲಿ ಮಕ್ಕಳು ಸಂಖ್ಯೆ ಕಡಿಮೆ ಸರ್, ಶಿಕ್ಷಣ ಇಲಾಖೆಯಲ್ಲಿ ಪ್ರೈವೇಟ್ ಶಾಲೆಗೆ ರಜೆ ಕೊಡಬಾರ್ದು ಪರ್ಮಿಷನ್. ಹೊಸದಾಗಿ ಕೊಟ್ಕೊಂಡು ಹೋದ್ರೆ ಈಗ ನಾವು ಅದನ್ನೆಲ್ಲ ಗಮನಿಸಬಹುದಾಯ್ತಲ್ಲ ಸರ್, ಅವಾಗಲೇ ಪರ್ಮಿಷನ್ ಕೊಡಬೇಕು. ಯಾರ್ದು ಒತ್ತಡ, ಅದು ಒತ್ತಡ, ಈ ಒತ್ತಡಕ್ಕೆ ಅಂತ ಹೇಳಿ ನಾವು ಪರ್ಮಿಷನ್ ಯಾರ ಒತ್ತಡನೂ ಇಲ್ಲ, ಏನಿಲ್ಲ. ಅದನ್ನ ಪಾಲಿಸಿ ಮ್ಯಾಟರ್ ಸರ್ಕಾರದ್ದು. ಸರ್ಕಾರದ ಪಾಲಿಸಿ ಮ್ಯಾಟರ್ ನೀವು ನಾವೇನು ಮಾಡಕ್ಕಾಗಲ್ಲ, ನಾವೇನು ಮಾಡಕ್ಕಾಗಲ್ಲ. ಸಂಸ್ಥೆ ಒಂದು ಸ್ಥಾಪನೆ ಮಾಡ್ತೀವಿ ಅಂತಂದ್ರೆ ಅವ್ರು ಮಿನಿಮಮ್ ಕ್ರೈಟೀರಿಯಾ ಏನಿದೆ, 5 ಎಕರೆ ಜಮೀನು ಇರಬೇಕು, ಒಳ್ಳೆ ಬಿಲ್ಡಿಂಗ್, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು ಕೊಡ್ತಾರೆ ಪರ್ಮಿಷನ್. ಪಾಲಿಸಿ ಮ್ಯಾಟರ್ ಅದನ್ನ ಈಗ ಇಲ್ಲಲ್ಲ, ಇಡೀ ದೇಶ ಆಯ್ತು. ಈಗ 300 ಹತ್ರ ಕ್ಲೋಸ್ ಆಗ್ತದೆ ಅಂತ ಹೇಳಿದ್ರಲ್ಲ, ಯಾವ್ದಾರ ಒಂದು ತಂಡ ರಚನೆ ಮಾಡಿದ್ದೀರಾ ಸರ್? ಅದ 300 ಶಾಲೆಗಳು ನಿಜವಾಗ್ಲೂ ಅದರ ಪರಿಸ್ಥಿತಿಗಳು ಬೇಕಾಗಿರುವಂತ ಮೂಲಭೂತ ಸೌಕರ್ಯ ಇದೆಯಾ ಅಂತ ನಾವು ಖಾತ್ರಿ ಪಡ್ಕೊಂಡಿದ್ದೀವಿ ಸರ್ ನಮ್ಮ ಒಂದು ಜಿಲ್ಲಾಡಳಿತ. ನಾನು ಅದಕ್ಕೆ ಆಯ್ತು, ನೀವು ಅರ್ಜಿ ಕೊಟ್ಟು ನಾವು ಹೇಳ್ತೀವಿ, ಜಿಲ್ಲಾಧಿಕಾರಿಗಳು ಗಮನ ತಗೊಂಡ್ಬಿಟ್ಟು ನಾನು ಡಿಜಿಟಲ್ ಏನ್ ಮಾಡಿ ಅದು ಮಾಡಿ. ನಾವು ವ್ಯವಸ್ಥೆಗಳು ಚೆನ್ನಾಗಿದ್ದಾಗ ಈ ವರ್ಷ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮುಂದಿನ ವರ್ಷದ ಕಾಲ ಬರೋದಕ್ಕೆ ಆಗ್ಬೇಕಲ್ವಾ? ಈಗ ಹೇಳಿದ್ರೆ ನಾನು ನಿಮ್ಗೆ ಅರ್ಥ ಆಯ್ತು. ಅದು ಯಾಕೆ ಅರ್ಥ ಆಗಲ್ಲ ಅಂತ ಹೇಳ್ತೀನಿ ಅಂದ್ರೆ, ನಾನೇ ಸಮೀಕ್ಷೆ ಮಾಡಿದಾಗ ಈಗ ನಾನು LKG ಓಪನ್ ಮಾಡಿಸಿದೀನಿ ನಮ್ಮೂರಲ್ಲಿ. 6 ಜನ ಮಕ್ಕಳು ಒಂದಲ್ಲ ಅವ್ರೆ, ಒಂದು 5 ಜನ ಅವ್ರೆ. ಇಲ್ಲಿ ಸರ್ ಶುರು ಆಯ್ತಾ? ನಾನು ಯಾರಿಗೂ ಒಂದು ಇದ್ರ ಕಂಪ್ನಿ ಕೇಳಿದ್ರು ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿಸ್ಕೊಟ್ಟಿದ್ದೀನಿ. ಅದನ್ನ ಎತ್ಬೇಕು ಅಂತ ಅದು ಎಲ್ಲರೂ ಸೇರಿ ಕಲೆಕ್ಟಿವ್ ಕಾಲದಲ್ಲಿ ನಾವು ಈಗ ಇಲ್ಲಿ ಶಾಲೆ ಕೂತಿರೋದು ಸರ್ಕಾರದ ಕೆಲಸ 100%. ಎಲ್ಲ ಪೋಷಕರು, ಸಾರ್ವಜನಿಕರು, ಸರ್ಕಾರ ಎಲ್ಲರೂ ಕೂಡ ಮಾತ್ರ ಇದನ್ನ ಬದಲಾವಣೆ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಅವರು ಯಾರದಲ್ಲಿ ಯಾರು ಯೋಜನೆ ಆಗ್ಬಿಡ್ತಾರೆ. ಈಗ ದ್ವಿಭಾಷಾ ಶಿಕ್ಷಣ ಅಂತ ಹೇಳಿ ರಾಜ್ಯಾದ್ಯಂತ ಒಂದು 15 ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಅದನ್ನ ಜಾರಿಗೊಳಿಸಾದ್ಮೇಲೆ ಅಟ್ಲೀಸ್ಟ್ ಆಂಗ್ಲ ಮಾಧ್ಯಮವನ್ನ ಹೇಳ್ಕೊಡುವಂತವನ್ನ ತೆಗೆದುಕೊಳ್ಬೇಕಲ್ಲ ಸರ್? ಆ ಪ್ರಕ್ರಿಯೆ ಕೂಡ ಆಗಿಲ್ಲ. ಇದು ಸರ್ಕಾರದ ವೈಫಲ್ಯ. ಇಲ್ಲಿ ಅದು ನಾನು ನೀವು ನಮ್ಮ ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟಿರುವಂತ ಅಧಿಕಾರಿ ಆಗಿರೋದ್ರಿಂದ ದಯಮಾಡಿ ಈ ವಿಚಾರವಾಗಿ ಯಾವ 304 ಶಾಲೆಗಳು ಬೇಕಾಗಿರುವಂತ ಮೂಲಭೂತ ಸಹಕಾರಗಳು ಯಾಕೆ ಹೇಳಿದೆ ಅಂದ್ರೆ, ಈಗ 300 ಶಾಲೆ ಇದೆ ಅಂದ್ರೆ ಆ 300 ಶಾಲೆ ಇಲ್ಲದೆ ಓದ್ತಾ ಇದ್ದಂತ ಹಳೆ ವಿದ್ಯಾರ್ಥಿಗಳು ಇರ್ತಾರೆ. ನಾನು ಹೋಗಿರೋದೇನು, ನಾನು ಶಾಲೆ ಹೋಗಿದ್ದೀನಿ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ. ಅಂತ ಸಂದರ್ಭದಲ್ಲಿ ಹೈಸ್ಕೂಲ್ ಗಂಟೆ ಇತ್ತು, ನಮ್ಮೂರಲ್ಲಿ 2 ಸೆಕ್ಷನ್ ಇತ್ತು ಹೈಸ್ಕೂಲ್ ತನಕ. ಅಂತದ್ದು ಇವತ್ತು 1 ಸೆಕ್ಷನ್ ಅಲ್ಲ, 5 ಜನ 6 ಜನ ಮಕ್ಕಳು. ಮೂಲಭೂತ ಸೌಕರ್ಯ ಶಿಕ್ಷಣದ ಮೂಲಭೂತ ಸೌಕರ್ಯ ಒಬ್ಬರ ಇದ್ರು ನಾವು ಕೊಡ್ಬೇಕಾಗತ್ತೆ. ಅದನ್ನ ಮೂಲಭೂತ ಸೌಲಭ್ಯ ಮೂಲಭೂತ ಸೌಲಭ್ಯ ವಿಚಾರದಲ್ಲಿ ಬೇರೆ, ಮಕ್ಕಳೇ ಬೇರೆ. ಈಗ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಕರೆಕ್ಟ್. ಮೂಲಭೂತ ಸೌಲಭ್ಯನೂ ಕೊಡ್ಬೇಕು, ಮಕ್ಕಳು ಒಬ್ಬರ ಇದ್ರು ಕೊಡ್ಬೇಕು ಸರ್. ಒಂದು ಶಾಲೆ ಇದೆ ಅಂದ್ಮೇಲೆ ಈಗ ನಾನು ಈಗ ಮೊನ್ನೆ ಮೀಟಿಂಗ್ ತಗೊಂಡಿದ್ದೆ, ನಾನು ತಾಲೂಕು ನೋಡೋದಕ್ಕೆ ಎಲ್ಲ ಮೀಟಿಂಗ್ ತಗೊಂಡಿದ್ದೆ. ಅವರೆಲ್ಲರೂ ಕೂಡ ನಾನು ಅದಕ್ಕೆ ನೀವೇನು ಕೇಳ್ತಾ ಇದ್ರಿ ಅದನ್ನ ನಾವು ಹೇಳಿ. ಮತ್ತೆ ಇನ್ನೊಂದು ಸರ್, ಈಗ ಶಾಲೆ ಶುರುವಾಗಿ 15ರಿಂದ 20 ದಿನ ಆಗಿದೆ. ಈಗ ಇನ್ನೊಂದು ಒಂದಷ್ಟು ಕಡೆ ಸಾಕ್ಸ್ಗಳು, ಬುಕ್ಕುಗಳು ಈ ವಿತರಣೆ ಹೇಳ್ಬೇಕಲ್ಲ ಸರ್? 6 ತಿಂಗಳಾಗಬೇಕಾಗಲ್ಲ. ಅದ್ರ ಬಗ್ಗೆ 6 ಆಮೇಲೆ ಸರ್ ನಾವು ಶೂನ ಪ್ರೈವೇಟಲ್ಲಿ ತಗೊಂಡ್ರೆ 1 ವರ್ಷ 2 ವರ್ಷ ಬರ್ತದೆ. ಸರ್ಕಾರದಿಂದ ಕೊಡುವಂಥ ಶೂ 6 ತಿಂಗಳಿಗೆ ಹಿಂದ್ಗಡೆ ಹರಿದೋಗಿರುತ್ತೆ. ಯಾಕೆಂದರೆ ಕಳಪೆ ಮಟ್ಟದ ಶೂ ಕೊಡ್ತಾರೆ. ನಮ್ಮ ಜಿಲ್ಲಾಡಳಿತ ಅದ್ರ ಬಗ್ಗೆ ಒಂದಷ್ಟೊಂದು ಟೀಮ್ ರೆಡಿ ಮಾಡಿ, ಈಗ ಖಾಸಗಿ ಸ್ಕೂಲವ್ರು ಏನು ಮಾಡ್ತಾರೆ ಅಂದ್ರೆ ಸರ್, ಆಯ್ತು, ಇದ್ರ ಬಗ್ಗೆ ನಾವು ಏನೇನು ಅಂಶಗಳು ವೈಫಲ್ಯಗಳಿದೆ ಅದನ್ನ ಮತ್ತೆ ನಾವು ಅದನ್ನ ಟಿಪ್ಪಣಿ ಮಾಡ್ಕೊಡ್ತೀವಿ. ಕರ್ತವ್ಯದಲ್ಲಿ ಆಗ್ಬೇಕಾಗಿರುವಂತ ಕೆಲಸ ನಮ್ಮೆಲ್ಲರೂ ಕರ್ತವ್ಯ ದಯಮಾಡಿ ಮಾಡಿ ಸರ್. ಇದಕ್ಕೆಲ್ಲ ನಂಬರ್ ತಗೊಳ್ರಪ್ಪ ಬಂತ 100 ಮಕ್ಕಳು ಇವತ್ತು ಓದ್ತಾ ಇದ್ದಾರೆ, 103 ಮಕ್ಕಳು. ಸೀಟ್ ಇಲ್ವಲ್ಲ. ಅಲ್ಲ ವಿಚಾರ, ತ್ರೈ ಸಮುದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ 103 ಜನ ಮಕ್ಕಳಿದ್ದಾರೆ. ಒಂದು ಕಾಂಪೌಂಡ್ ಕಟ್ಟಿಲ್ಲ, ಒಂದು ಶೌಚಾಲಯ. ಹೇಳ್ತೀನಿ ಕೇಳಿ, ನಿಮ್ಗೆ ವ್ಯವಸ್ಥೆ ನಾವು ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನೀವು ಮಾಡ್ಬೇಕು ಅಂದ್ರೆ, ಈಗ ನಾವು ಮಾಡ್ಬೇಕು ಅಂತ ಅಲ್ಲಿ ಜನ ಸರ್ಕಾರಿ ಶಾಲೆ ಸೇರಿಸಿದ್ದಾರೆ ಸರ್. ಆದ್ರೆ ಅಲ್ಲಿ ಶೌಚಾಲಯಕ್ಕೆ ನೀರು ಹೋಗ್ತಾ ಇಲ್ಲ. 3 ವರ್ಷ ಆಗಿದೆ ಶೌಚಾಲಯ ಕಟ್ಟಿ. ಪ್ರತಿಭಟನೆ ಮಾಡಿದ್ದಾರೆ ಗ್ರಾಮಸ್ಥರು. ನಿಮ್ ಗಮನಕ್ಕೆ ಬಂದೇ ಅನಿಸ್ತದೆ ಇವೆಲ್ಲ ವಿಚಾರಗಳನ್ನ. ಈಗ ನಮ್ಮೂರಲ್ಲಿ 4 ಮಕ್ಕಳಿಲ್ಲ ಸರ್, 12 ಲಕ್ಷ ಖರ್ಚು ಮಾಡಿ ಕಾಂಪೌಂಡ್ ಕಟ್ಟಿದ್ದಾರೆ. ದುಡ್ಡನ್ನ ಹೇಗೆ ನಾವು ಯೂಸ್ ಮಾಡ್ಬೇಕು ಅನ್ನೋದನ್ನ ದಯವಿಟ್ಟು ಎಲ್ಲ ಹೇಳ್ಬೇಕು. ನಾವು ಎಲ್ಲರಿಗೂ ಹಾಕೋದಲ್ಲ ದುಡ್ಡನ್ನ. ಮಕ್ಳು ಏನಿದ್ದಾರೆ ಥ್ಯಾಂಕ್ ಯು ಸರ್. ಇದ್ರದ್ದು ಮಾಡಿ ಸರ್.